ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ಇವತ್ತು ನಿಮಗೆ ತುಂಬ ಈಸಿಯಾಗಿ ಮತ್ತು ಸುಲಭವಾಗಿ ಒಂದು ಆರೋಗ್ಯಕರವಾದ ತಿಂಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದರ ಹೆಸರು ಬಂದು ರಾಗಿ ದೋಸೆ. ರಾಗಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನೇನು ಅಂತ: 1 ಕಪ್ ಉದ್ದಿನಬೇಳೆ, ಇದು 4 ರಿಂದ 5 ತಾಸು ನೆನೆ ಇಟ್ಟಿರಬೇಕು. ರಾಗಿ, ಯಾವ ಕಪ್ಪಲ್ಲಿ ನಾವು ಉದ್ದಿನಬೇಳೆ ತಗೊಂಡಿರ್ತೀವಲ್ಲ ಆ ಕಪ್ಪಲ್ಲೇ ನಾವು 2 ಗ್ಲಾಸ್ ರಾಗಿ ಹಿಟ್ಟು ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ, ಅದನ್ನು ಬೆರೆಸಲು ನೀರು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಈ ಉದ್ದಿನಬೇಳೆನ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಉದ್ದಿನಬೇಳೆನ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಈಗ ನಾನು ಇದಕ್ಕೇನೆ ಈಗ ರಾಗಿ ಹಿಟ್ಟು, ನಾವು 1 ಗ್ಲಾಸಿಗೆ 2 ಗ್ಲಾಸ್ ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಇದನ್ನ ಬೀಟ್ ಮಾಡಬೇಕು. ನೋಡ್ಕೊಂಡು ನೀರನ್ನ ಎಷ್ಟು ಕ್ವಾಂಟಿಟಿ, ನಮಗೆ ಥಿಕ್ನೆಸ್, ದೋಸೆ ಹಿಟ್ಟಿಗೆ ಎಷ್ಟು ಥಿಕ್ನೆಸ್ ಬೇಕು ನೋಡ್ಕೊಂಡು ಚೆನ್ನಾಗಿ ಇದನ್ನ ಬೆರೆಸ್ಕೋಬೇಕು. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದಿದೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. 1 ಚಿಟಿಕೆ ಸೋಡಾ, ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು 15 ರಿಂದ 20 ನಿಮಿಷ ನೆನಿಲಿಕ್ಕೆ ಬಿಡಬೇಕು ಫ್ರೆಂಡ್ಸ್. ಒಂದು 15 ನಿಮಿಷ ಇದು ಚೆನ್ನಾಗಿ ನೆನ್ಕೊಳ್ಳಿ. ಆಮೇಲೆ ನಿಮಗೆ ದೋಸೆ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಉಬ್ಬಿದೆ. ಇವಾಗ ನಾವು ದೋಸೆ ಹಾಕೋಣ. ದೋಸೆ ಹಾಕೋಣ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಹಾಕ್ಬಿಟ್ಟು ಮೆತ್ತಿಗೆ ಬೆಸರಿಸ್ಬೇಕು. ಸ್ವಲ್ಪ ಈ ಥರ ಎಲ್ಲ ಬೆಂದ ಮೇಲೆ ಸ್ವಲ್ಪ ಎಣ್ಣೆ ಬಿಡ್ಬೇಕು ಮೇಲಿಂದ. ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿ ತುಂಬ ಚೆನ್ನಾಗಿ ದೋಸೆ ಬಂದಿದೆ. ನೋಡೋಣ ರುಚಿ ಹೇಗಿರುತ್ತೆ ಅಂತ. ರಾಗಿ ದೋಸೆ ಮತ್ತು ಈ ಬೇಸಿಗೆ ಇದಕ್ಕೆ ತುಂಬ ಹೆಲ್ದಿನೂ ಹೌದು, ತಂಪು ಇಡುತ್ತೆ. ಈ ಥರ ನಾವು ಒಂದು ಸ್ವಲ್ಪ ರಾಗಿ ಗಂಜಿ, ಆಮೇಲಿಂದ ರಾಗಿ ದೋಸೆ, ಆಮೇಲಿಂದ ರಾಗಿ ಇಡ್ಲಿ, ಇಂಥವನ್ನೇ ಸ್ವಲ್ಪ ತಗೋತಾ ಇದ್ರೆ ದೇಹನೂ ತಂಪಿರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಮೃದುವಾಗಿ, ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ರಾಗಿ ದೋಸೆ ಬಂದಿದೆ. ಇದು ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ, ಯಾವುದು ಚಟ್ನಿ ಜೊತೆಗಾದ್ರೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿನೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.